What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down. My heart is begging me to get the ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. 1986 ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ. ಯಾವ ದಿನ? ಫೆಬ್ರವರಿ 19ನೇ ತಾರೀಕು. ಹಿಂದೆ ಯಾರೂ ಮಾಡಿಲ್ಲ ದಾಖಲೆನ, ಮುಂದೆ ಇನ್ನು ಮಾಡ್ತಾರೋ ಇದೇ ಇಲ್ಲ ಅಂಥ ಒಂದು ದಾಖಲೆ ಮಾಡಿದಂಥ ಒಬ್ಬ ವ್ಯಕ್ತಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆದ ದಿನ. ಯಾರದು ಏನದು? ಫುಲ್ಲು ನಿಮ್ಮೆಲ್ಲರ ಮೆಚ್ಚಿನ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಕರುನಾಡ ಚಕ್ರವರ್ತಿ, ನಮ್ಮ ಪ್ರೀತಿಯ ದೇವರ ಮಗ ಡಾಕ್ಟರ್ ಶಿವರಾಜ್ಕುಮಾರ್. ಶಿವಣ್ಣ ಕನ್ನಡ ಚಿತ್ರರಂಗಕ್ಕೆ ಬಂದು 40 ವರ್ಷ. ಇದೇ ಫೆಬ್ರವರಿ 19ನೇ ತಾರೀಕಿಗೆ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದು 40 ವರ್ಷ ತುಂಬುತ್ತೆ. ಆನಂದ ಚಿತ್ರದ ಮುಹೂರ್ತ ಆಗಿ 40 ವರ್ಷ ಆಗುತ್ತೆ. ಈ 40 ವರ್ಷದ ಒಂದು ಜರ್ನಿನ ನಮ್ಮ PR ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವಿಶೇಷ ಫೋಟೋಗಳು ಮತ್ತು ಕೆಲವೊಂದು ವಿಶೇಷವಾದಂಥ ಬ್ಯಾನರ್ಗಳನ್ನ ತೋರಿಸ್ತಾ, ಹಾಗೂ ನಮ್ಮ ಹಿರಿಯ ಅಭಿಮಾನಿ KB ರಾಜು ಅವರು ದಾಖಲೆ ಆಗಿ ಸಂಘರ್ಷಿಸಿದಂಥ ಹಲವಾರು ಶಿವಣ್ಣನ ಮಾಹಿತಿಗಳನ್ನ ನಾನು ತೋರಿಸ್ತಾ ಇರ್ತೀನಿ. ಹಾಗೆ ಕೆಲವೊಂದು ವಿಶೇಷವಾದ ಶಿವಣ್ಣನ ಮಾಹಿತಿಗಳನ್ನ ಈ 19 ದಿನ, ಇವತ್ತಿಂದ 1ನೇ ತಾರೀಕಿಂದ ಹಿಡಿದು 19ನೇ ತಾರೀಕುವರೆಗೂ ಶಿವಣ್ಣನ ಅನೇಕ ವಿಚಾರಗಳನ್ನ ನಾನು ನಿಮಗೆ ಹಂಚ್ಕೊಂಡ್ಕೊಳ್ತೀನಿ. ಬನ್ನಿ, ಇವತ್ತು ಆ ಮೊದಲ ಕಂತಾಗಿ ಅವರ ಅಭಿನಯದ 3ನೇ ಚಿತ್ರ ಮನಮೆಚ್ಚಿದ ಹುಡುಗಿ ಚಿತ್ರದ ಬಗ್ಗೆ ಒಂದೆರಡು ಸಿಂಪಲ್ ಮಾಹಿತಿಗಳನ್ನ ನಾನು ಹಂಚ್ಕೊಂಡ್ಬಿಡ್ತೀನಿ. ಕಾತ್ಯಾನಿ ಸಿನಿ ಕಂಬೈನ್ಸ್ನಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ. 1987 ಜುಲೈ 31ರಂದು ಈ ಚಿತ್ರ ಬಿಡುಗಡೆ ಆಗುತ್ತೆ. ಆನಂದು ರಸಸಪ್ತಮಿ 2 ಚಿತ್ರಗಳು ಬ್ಲಾಕ್ ಬಸ್ಟರ್ ಮೂವಿಗಳಾಗಿರುತ್ತೆ. 2 ಚಿತ್ರಗಳು ಸಹ 25 ವಾರಗಳ ಪ್ರದರ್ಶನ ಕಂಡಿರುತ್ತೆ. ಆಗ ಕೆಲವೊಂದಿಷ್ಟು ಈ ಅಣ್ಣವ್ರನ್ನ ಆಗದೇ ಇರೋರು, ಈ ಕೆಲವು ಕಚಡ ಜನಗಳು ಇರ್ತಾರೆ ಗೊತ್ತಾ, ಅವರು ಅಣ್ಣವ್ರನ್ನ ಆಗದೇ ಇದ್ದವರು ಮಗನ ತಂದುಬಿಟ್ರಪ್ಪ ಚಿತ್ರರಂಗಕ್ಕೆ, ಬರೀ ಕಾಲೇಜ್ ಪಾತ್ರ ಮಾಡ್ತಾವ್ರು ಅಷ್ಟೇ, ಈ ಅಪ್ಪ ಎಲ್ಲೊಂದೆರಡು ಪಿಕ್ಚರ್ ಮಾಡ್ತಾರೆ ಆಮೇಲೆ ಹೋಗ್ಬಿಡ್ತಾನೆ, ಬರೀ ಕಾಲೇಜ್ ಪಾತ್ರ ಮಾಡ್ತಾರೆ ಅಷ್ಟೇ, ಇವರೆಲ್ಲ ಹಳ್ಳಿ ಪಾತ್ರ ಮತ್ತು ಪೌರಾಣಿಕ ಐತಿಹಾಸಿಕ ಈ ಥರ ಚಿತ್ರಗಳೆಲ್ಲ ಮಾಡಲ್ಲ, ಇವರೆಲ್ಲ ಕಾಲೇಜ್ ಒಂದೆರಡು ಮಾಡಿದ್ಬಿಟ್ಟು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಒಂಥರ ಹೀನಾಮಾನವಾಗಿ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಈ ರಸಸಪ್ತಮಿ ಬಂದ ನಂತರ ಈ ಮಾತುಗಳನ್ನ ಕೇಳಿದಂಥ ಅಮ್ಮವ್ರಿಗೆ ಬೇಜಾರಾಗತ್ತೆ. ಅಯ್ಯೋ, ಇವ್ರು ಏನಪ್ಪ ನಾವೇನು ಮಾಡಿದ್ರೂ ತಪ್ಪೇ ಅಂತಾರಲ್ಲ, ಇವ್ರಿಗೆ ನಾವು ಯಾವ ಥರ ಉತ್ತರ ಕೊಡಬೇಕು ಅಂತ ಅಮ್ಮವರು ಡಿಸೈಡ್ ಆಗ್ತಾರೆ. ಓ, ಕೊಡ್ತೀವಿ ನಿನಗೆ ಮಾಂಜಾನ ಅಂತ ಹೇಳ್ಬಿಟ್ಟು ಅಮ್ಮವರು ಕಥೆನ ಆಯ್ಕೆ ಮಾಡ್ತಾರೆ. ಅವರು ಸಂಪೂರ್ಣವಾಗಿ ಹಳ್ಳಿಯ ಪಾತ್ರದ ಕಥೆನ ತಗೊತಾರೆ. ನೋಡಿ, ಒಂದು ಮಾಸ್ ಎಲಿಮೆಂಟಾಗಿ ತಗೊಂಡು ಹಳ್ಳಿಯ ಪಾತ್ರನ ತಗೊಂಡು ಚಿತ್ರ ಮಾಡ್ಬೋದಿತ್ತು, ಆದರೆ ಅಮ್ಮವ್ರು ಹಂಗೆ ಮಾಡಿಲ್ಲ. ಅವರು ನಾವು ಹೊಡೆದ್ರೆ ಯಾವ ಥರ ಹೊಡಿಬೇಕು, ಅವರು ಮುಟ್ಟು ನೋಡ್ಕೊಂಡು ಥರ ಹೊಡಿಬೇಕು ಅಂತ ಯೋಚನೆ ಮಾಡಿ ಅವರು ತಗೊಳ್ಳೋದು ಒಂದು ಕಾದಂಬರಿ ಆಧಾರಿತ ಚಿತ್ರ. ಅವರು ಕಾದಂಬರಿ ಆಧಾರಿತ ಚಿತ್ರ ತಗೊತಾರೆ. ಹಿರಿಯ ಸಾಹಿತಿಗಳಾದ ಕು ವೀರಭದ್ರಪ್ಪ ಅವರ ಕಥೆನ ತಗೊಂಡು ಅವರು ಚಿತ್ರ ಮಾಡ್ತಾರೆ. ಬೇತ ಅನ್ನೋ ಒಂದು ಕಥೆನ ತಗೊತಾರೆ ಅವರು. ಆ ಕಥೆನ ತಗೊಂಡು ಚಿತ್ರಕಥೆ ಮಾಡ್ತಾರೆ. ಚಿತ್ರಕಥೆ ಮಾಡಿ
MS ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ. ಒಂದು 2 ಚಿತ್ರ, ಮೊದಲನೇ ಚಿತ್ರ ನಿಮಗೆ ಒಂದು ಸಾಮಾನ್ಯ ಚಿತ್ರ ಆಗುತ್ತೆ, ಎರಡನೇದು ಸಹ ನಿಮಗೆ ಕಾದಂಬರಿ ಆಧಾರಿತ ಚಿತ್ರ, ಮೂರನೇದು ಕಾದಂಬರಿ ಆಧಾರಿತ ಚಿತ್ರ ಶಿವಣ್ಣಂದು. ಫಸ್ಟ್ 3 ಚಿತ್ರಗಳಲ್ಲಿ 2 ಚಿತ್ರಗಳು ಕಾದಂಬರಿ ಆಧಾರಿತ. ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದಾಖಲೆ ರೀ. ಫಸ್ಟು ಬರ್ತಾನೆ ಯಾರೋ ಒಬ್ಬ ಹೀರೋ ಎಂಟ್ರಿ ಆಗಬೇಕಾದ್ರೆ ಅವನು ತನ್ನ ಇಮೇಜಿನ ನೋಡಿಕೊಂಡು, ತನ್ನ ತಂದೆಯ ಇಮೇಜಿನ ನೋಡಿಕೊಂಡು, ತನ್ನಲ್ಲಿದ್ದಂಥ ಒಂದು ಫೈಟಿಂಗ್ಸ್ ಈ ಥರದ್ದೆಲ್ಲ ಮಾಡಿ ಕತೆ ಮಾಡ್ತಾರೆ. ಆದರೆ ಶಿವಣ್ಣ ತನ್ನ 3 ಚಿತ್ರಗಳಲ್ಲಿ 2 ಚಿತ್ರಗಳನ್ನೇ ರಿಮ್ಯಾಕ್ ಇದು 2 ಚಿತ್ರಗಳನ್ನೇ ಕಾದಂಬರಿ ಆಧಾರಿತ ಚಿತ್ರಗಳು ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ, ಅವರಿಗೆ ಕತೆ ಮೇಲೆ ಅಷ್ಟು ನಂಬಿಕೆ ಇತ್ತು. 3ನೇ ಚಿತ್ರ ಕಾದಂಬರಿ ಆಧಾರಿತ ಚಿತ್ರ ತೊಗೊತಾರೆ. MS ರಾಜಶೇಖರ್ ಅವರ ಡೈರೆಕ್ಷನ್ನು, ಚಿತ್ರನ ಬಿಡುಗಡೆ ಮಾಡ್ತಾರೆ. ಯಾವ ಥರ ಚಿತ್ರ ಯಶಸ್ವಿ ಆಗುತ್ತೆ ಅಂದರೆ, ಈ ಮಾತಾಡಿರ್ತಾರಲ್ಲ, ಅಂಕು ಡೊಂಕು ಥರ ಮಾತಾಡಿರ್ತಾರಲ್ಲ, ಅವರೆಲ್ಲ ಬಾಯಿ ಮೇಲೆ ಬೆಟ್ಟಿಕ್ಬಿಡ್ತಾರೆ. 2 ಚಿತ್ರಗಳಲ್ಲಿ ಕಾಲೇಜು ಯುವಕನ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಶಿವಣ್ಣ 3ನೇ ಚಿತ್ರದಲ್ಲಿ ಸಂಪೂರ್ಣ ಹಳ್ಳಿಮಯ ಪಾತ್ರದಲ್ಲಿ ಮಾಡಿ ಇಡೀ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ. ಮೊದಲೆರಡು ಚಿತ್ರಗಳು ಏನು ಕಲೆಕ್ಷನ್ ಮಾಡಿತ್ತು ಅದೆರಡಕ್ಕಿಂತ ಡಬ್ಬಲ್ ಕಲೆಕ್ಷನ್ ಈ ಚಿತ್ರದಲ್ಲಾಗತ್ತೆ. ಒಂದು ವಿಭಿನ್ನ ರೀತಿಯ ಚಿತ್ರ ಬಂದು ಇಡೀ ಕರ್ನಾಟಕ ಜನತೆ ಆಹಾ ಅಣ್ಣವ್ರಿಗೆ ತಕ್ಕನಾಗ ಮಗ ಅಂತ ಕೊಂಡಾಡ್ಬಿಡುತ್ತೆ. ವಿರೋಧಿಗಳಿಗೆ ಬಾಯಿ ಮುಚ್ಕೊಂಡು ಮನೇಲಿ ಎದ್ದು ಬಿಡ್ತಾರೆ. ಆಗ 3 ಚಿತ್ರ ಯಶಸ್ವಿ ಆಗುತ್ತೆ. 3 ಚಿತ್ರ ಯಶಸ್ವಿ ಆದಾಗ ಇಡೀ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಒಬ್ಬ ನಾಯಕ ನಟ ಅಭಿನಯಿಸಿದ 3 ಚಿತ್ರಗಳು ಯಶಸ್ವಿ ಆಗುತ್ತೆ. 25 ವಾರಗಳ ಪ್ರದರ್ಶನ ಕಾಣುತ್ತೆ. ಅಲ್ಲಿಗೆ ಹ್ಯಾಟ್ರಿಕ್ ಹೀರೋ ಅಂತ ಬಿರುದು ತಗೊಳ್ತಾರೆ. ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಯಾರಿಗೂ ಇಲ್ಲ ರೀ. ತಾನು ನಟಿಸಿದ ಮೊದಲ 3 ಚಿತ್ರಗಳು ಸೂಪರ್ ಹಿಟ್, ಅದರಲ್ಲೂ 25 ವಾರ ಓಡಿ ಮೆಗಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಆಗಿ 25 ವಾರಗಳು ಪ್ರದರ್ಶನ ಕಾಣುತ್ತೆ. ಅವ್ರಿಗೆ ಹ್ಯಾಟ್ರಿಕ್ ಹೀರೋ ಬಿರುದು ಬರುತ್ತೆ. ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಯಾರಿಗೂ ಆಗಿಲ್ಲ. ಈ ಚಿತ್ರ ಯಾವ ಥರ ರೆಕಾರ್ಡ್ ಮಾಡಿತ್ತು ಅಂದರೆ, ನಿಮಗೆ ಅಣ್ಣವರ ಹಳೆಯ ಚಿತ್ರಗಳು ಅಂದರೆ ಈ ಬಂಗಾರದ ಮನುಷ್ಯ, ಮಣ್ಣಿನ ಮಗ, ಈ ಥರ ಮೇರ್ಮುತ್ತಣ್ಣ ಚಿತ್ರಗಳನ್ನ ಪಟ್ಟಣಗಳಿಗೆ ಹಳ್ಳಿಯಿಂದ ಎತ್ತಿನ ಗಾಡಿ ಕಟ್ಟಿಸ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಿದ್ರಂತೆ. ಅದೇ ಥರ ಈ ಚಿತ್ರ ಮನಮೆಚ್ಚಿದ ಹುಡುಗಿ ಎಷ್ಟೋ ಹಳ್ಳಿಗಳಲ್ಲಿ ಈ ಚಿತ್ರನ ನೋಡೋಕ್ಕೋಸ್ಕರ ಪಟ್ಟಣಕ್ಕೆ ಎತ್ತಿನ ಗಾಡಿ ಕಟ್ಕೊಂಡ್ಬಂದಿದ್ರಂತೆ. ನೋಡಿ ಯಾವ ಥರ ಒಂದು ಅತ್ಯದ್ಭುತವಾದಂಥ ಚಿತ್ರ. ಎತ್ತಿನ ಗಾಡಿ ಕಟ್ಕೊಂಡ್ಬಂದು ನೋಡ್ತಾವ್ರೆ ಜನ ಅಂದರೆ ಯಾವ ಥರ ಇರಬೇಕಿತ್ತು ಆ ಚಿತ್ರ. ಆಮೇಲೆ ಈ ಚಿತ್ರದಲ್ಲಿ ನಮ್ಮ ಶಿವಣ್ಣನೂ ಅಷ್ಟೇ ರೀ, ಏನು ಆ್ಯಕ್ಟಿಂಗ್ ಮಾಡಿದರು, ಅಬ್ಬಬ್ಬ ಅದ್ಭುತ. ಅವ್ರು ನೋಡಿ ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೋಸ್ಕರನೇ ಮೊದಲೆರಡು ಚಿತ್ರ ನಗರದಲ್ಲಿ ಯುವಕನ ಚಿತ್ರ, ಕಾಲೇಜ್ ಹುಡುಗನ ಚಿತ್ರ, ಲವ್ಲಿ ಬಾಯ್ ಹುಡುಗ, ಕಾಲೇಜ್ ಹುಡುಗ ಅಂತ ಇತ್ತು. ಇದರಲ್ಲಿ ಸಂಪೂರ್ಣವಾದ ವಿಭಿನ್ನವಾದ ಚಿತ್ರ ಆದ್ದರಿಂದ ಇವರು ಹಳ್ಳಿ ಪಾತ್ರದಲ್ಲಿ ಇರೋದ್ರಿಂದ ಹೇಗಿರ್ಬೇಕು, ಹಳ್ಳಿಯಲ್ಲಿ ಹೇಗೆ ಓಡಾಡಬೇಕು ಅಂತ ಇವರು ಆ ಚಿತ್ರ ಆರಂಭ ಆಗೋಕ್ಕೆ ಮೊದಲೇ, ಅಂದರೆ ಸುಮಾರು ಒಂದು ವಾರದ ಮೊದಲೇ, ಈ ಚಿತ್ರ ಮುಹೂರ್ತ ಆಗೋಕ್ಕೆ ಒಂದು ವಾರದ ಮೊದಲೇ ಈ ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲ ಅವರು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಅಲ್ಲಿ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ರಂತೆ. ಯಾವ ಥರ ಇರಬೇಕು, ಯಾವ ಥರ ಜನಗಳ ಜೊತೆ ಬೆರಿಬೇಕು, ಹಳ್ಳಿಯಲ್ಲಿ ಯಾವ ಥರ ಇರ್ತಾರೆ ಜನ, ಇದನ್ನೆಲ್ಲ ಶಿವಣ್ಣ ತಿಳ್ಕೊಂಡು ಪಾತ್ರ ಮಾಡಿದ್ದಾರೆ. ನೋಡಿ ಈಗಾದರೆ ಒಂದು ಪಿಕ್ಚರ್ ಏನೋ ಬಂತು ಅಂತ ಹಳ್ಳಿ ಪಾತ್ರನೋ ಇಲ್ಲ ಯಾವುದೋ ಒಂದು ಪಾತ್ರ ಬಂತು ಅಂದ್ರೆ ಬಂದ ಮಾಡ ಹೇಳೋ ನೀನು ಹೆಂಗೋ ಹೇಳ್ತಿ ಹಂಗೆ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಶಿವಣ್ಣ ನೋಡಿ ಆ ಪಾತ್ರ ಹೇಗಿರಬೇಕು, ಹಳ್ಳಿ ಪಾತ್ರ ಹೇಗೆ ಒಬ್ಬ ಮುಗ್ಧ ಹಳ್ಳಿ ಯುವಕ ಯಾವ ಥರ ಇರ್ತಾನೆ ಅನ್ನೋದನ್ನ ಹಳ್ಳಿಗಳಲ್ಲಿ ಹೋಗಿ ನೋಡಿ ಆ ಪಾತ್ರನ ಕಲಿತು ಬಂದು ಆ್ಯಕ್ಟಿಂಗ್ ಮಾಡ್ತಾರಂತೆ. ಇಂಥ ಒಂದು ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರೋದೇ ನಮ್ಗೆ ಅದೃಷ್ಟ. ಅಮ್ಮವರ ಸಹೋದರರಾದಂಥ ಎಸ್.ಎ. ಚೆನ್ನೇಗೌಡರು ಹಾಗೂ ಎಸ್.ಎ. ಶ್ರೀನಿವಾಸ್ ಅವರು ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದ್ದಾರೆ. MS ರಾಜಶೇಖರ್ ಅವರ ದಕ್ಷ ನಿರ್ದೇಶನ, BC ಗೌರಿಶಂಕರ್ ಅವರ ಛಾಯಾಗ್ರಹಣ, ಉಪೇಂದ್ರ ಕುಮಾರ್ ಅವರ ಅದ್ಭುತವಾದ ಹಾಡುಗಳು.
1987ರಲ್ಲಿ ತೆರೆಗಂಡಂಥ ಈ ಚಿತ್ರ ನಂತರ ತಮಿಳಿನಲ್ಲಿ ರಿಮ್ಯಾಕ್ ಆಗುತ್ತೆ. ಇದು ಅನ್ನಕಿಲಿ ಸೋನಾ ಕಥೈ ಅಂತ ತಮಿಳ್ ಚಿತ್ರನಲ್ಲಿ ಇದು ಬರುತ್ತೆ. ಅದು 1989ರಲ್ಲಿ ಈ ಚಿತ್ರ ಅಲ್ಲಿ ತೆರೆಗಣುತ್ತೆ. ಹಲವಾರು ದಾಖಲೆಗಳನ್ನು ಈ ಚಿತ್ರ ಮಾಡುತ್ತೆ. ಚಿತ್ರ 100 ದಿನಗಳ ಕಾಲ ಪ್ರದರ್ಶನ ಕಾಣುತ್ತಲ್ಲ, ಆ ಸಮಯದಲ್ಲಿ ಅಣ್ಣವ್ರ ಕುಟುಂಬ ಈ ಚಿತ್ರದ ಕೆಲಸ ಮಾಡಿದ ಎಲ್ಲ ಸಹ ಕಲಾವಿದರಿಗೂ ಒಂದು ಗೌರವ ಅರ್ಪಣೆಯಾಗಿ ಬೆಳ್ಳಿ ಲೋಟನ್ನು ಸಹ ಗಿಫ್ಟ್ ಕೊಡ್ತಾರೆ. ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕಿ ಸುಧಾರಾಣಿ ಅವ್ರನ್ನ ಆ ಕಾಲದಲ್ಲಿ ಕ್ಯೂಟ್ ಬೇಬಿ ಅಂತ ಕರೀತಿದ್ರಂತೆ, ಅಷ್ಟು ಚೆನ್ನಾಗಿದ್ದರಂತೆ ಅವರು. ಆಗ ಶಿವಣ್ಣ ಎಂಟ್ರಿ ಆದಾಗ ಫೋನ್ ಇದ್ದಿಲ್ಲ, ಪೋಸ್ಟ್ ಕಾರ್ಡು, ಇಮೇಲ್ ಲೆಟ್ರು ಇವೆಲ್ಲ ಆಗ್ತಿದ್ರು. ಅಂಥ ಕಾಲದಲ್ಲೂ ನಮ್ಮ ಶಿವಣ್ಣ ಹೀರೋ. ಅದನ್ನು ಮುಗಿದು ಬರ್ತಾಯಿತ್ತು, ಪೇಜರ್ ಬಂತು. ಪೇಜರ್ ಕಾಲದಲ್ಲೂ ನಮ್ಮ ಶಿವಣ್ಣ ಹೀರೋ. ಪೇಜರ್ ಮುಗಿತಾ ಬಂತು, ಮೊಬೈಲು ಚಿಕ್ಕದು ಬಂತು, ಬೇಸಿಕ್ ಸೆಟ್ಟು. ಆ ಕಾಲದಲ್ಲೂ ನಮ್ಮ ಶಿವಣ್ಣ ಹೀರೋ. ಬೇಸಿಕ್ ಸೆಟ್ಟಿಂದ ಆ್ಯಂಡ್ರಾಯ್ಡ್ ಬಂತು. ಆ ಕಾಲದಲ್ಲೂ ನಮ್ಮ ಶಿವಣ್ಣ ಹೀರೋ. ಈಗ ವೈಫೈ ಏನೇನೋ ಎಲ್ಲ ಬಂತು. ಈ ಕಾಲದಲ್ಲೂ ನಮ್ಮ ಶಿವಣ್ಣ ಹೀರೋ. ಅಂದ ಕಾಲದಿಂದ ಇಂದ ಕಾಲದವರೆಗೂ ನಮ್ಮ ಶಿವಣ್ಣ ಸೂಪರ್ ಹೀರೋಗಳೇ ಆಗಿದ್ದಾರೆ. 40 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಬೇಕಂದ್ರೆ ಅಷ್ಟಿಷ್ಟು ಮಾತಲ್ಲ. ಇನ್ನೊಂದು ಚಿಕ್ಕದ ಮಾಹಿತಿ, ಶಿವಣ್ಣ 40 ವರ್ಷ ಹೀರೋ ಆಗಿ ಅಭಿನಯಿಸಿ ಚಿತ್ರರಂಗಕ್ಕೆ ಬಂದು ಹೀರೋ ಆಗಿ ಅಭಿನಯಿಸಿ 40 ವರ್ಷ ತುಂಬುತ್ತೆ. ಆದರೆ ಅವರು ಅದಕ್ಕೂ ಹಿಂದೆ ಅಂದರೆ 75 ಸಮಯದಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರದ ಮಾಡ್ತಾರೆ. ಅದಕ್ಕೂ ಹಿಂದೆ ಶಿವಣ್ಣ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ. ಅದು ಯಾವ ಚಿತ್ರ ಅದು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. What does perfect even mean? Is there even